ಆನ್ಲೈನ್ ಗೇಮ್ ಹುಚ್ಚು, ಚಾಕು ಇರಿತ ಆಗಿದೆ. ತಂದೆ, ತಾಯಿ ಮತ್ತು ಅಕ್ಕನಿಗೆ ಚಾಕು ಇರಿದಿದ್ದಾನೆ ಯುವಕ. ಕಾರಣ ಆನ್ಲೈನ್ ಗೇಮ್ನ ಗೀಳಿಗೆ ಬಿದ್ದಂತ ಈ ಯುವಕ ಚಾಕು ಇರಿದಿರೋ ತಂದೆ, ತಾಯಿ ಮತ್ತು ಅಕ್ಕನಿಗೆ. ಅಕ್ಕ ಮತ್ತು ತಂದೆ ಈಗಾಗಲೇ ಸಾವನ್ನಪ್ಪಿದ್ದಾರೆ. ತಾಯಿ ಸ್ಥಿತಿ ಗಂಭೀರ ಆಗಿದೆ. ಮೂವರಿಗೆ ಚಾಕು ಇರಿದು ತಾನು ಕೂಡ ಅದೇ ಚಾಕುವಿನಿಂದ ಇರಿದುಕೊಂಡಿದ್ದಾನೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯ ಹೊಸ ಅಯೋಧ್ಯ ಗ್ರಾಮದಲ್ಲಿ ನಡೆದಂತ ದುರ್ಘಟನೆ ಇದು, ದುರಂತ. 18 ವರ್ಷದ ಸಾಯಿ ನಾಯ್ಡು ಅನ್ನುವಂಥ ವ್ಯಕ್ತಿಯಿಂದ ನಡೆದಂಥ ಕೃತ್ಯ ಇದು. ತಂದೆ, ತಾಯಿ ಮತ್ತು ಅಕ್ಕನಿಗೆ ಚಾಕು ಇರಿತ ಆಗಿದೆ. ಸಾಯಿ ನಾಯ್ಡು ಅಕ್ಕ 20 ವರ್ಷದ ಪ್ರಗತಿ ಸಾವನ್ನಪ್ಪಿದ್ದಾರೆ. ಇನ್ನು ಸಾಯಿ ತಂದೆ ಯಂಕಣ್ಣ ನಾಯ್ಡು 48 ವರ್ಷದ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಇಬ್ರು. ಈಗ ತಾಯಿ ಸೌಜನ್ಯ ಸ್ಥಿತಿ ಗಂಭೀರ ಆಗಿದೆ. ಬಳ್ಳಾರಿಯಲ್ಲಿ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಅದರ ಸ್ಥಿತಿ ಗಂಭೀರ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಕೃತ್ಯವೆಸಗಿದ ಸಾಯಿ ನಾಯ್ಡು ಸ್ಥಿತಿ ಕೂಡ ಗಂಭೀರವಾಗಿದೆ. ಯಾಕಂದ್ರೆ ಅದೇ ಚಾಕುವಿನಿಂದ ತಾನೂ ಕೂಡ ಇರಿದುಕೊಂಡಿದ್ದ ಇದ್ದ. ಬಳ್ಳಾರಿಯ ವಿಮ್ಸ್ನಲ್ಲಿ ತಾಯಿ ಮತ್ತು ಮಗನಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗಂಗಾವತಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಆನ್ಲೈನ್ ಗೇಮ್ ವಿಚಾರಕ್ಕೆ ನಡೆದಂತಹ ಒಂದು ದೊಡ್ಡ ದುರಂತ ಇದು. ತಂದೆ, ತಾಯಿ ಮತ್ತು ಅಕ್ಕನಿಗೆ ಚಾಕುವನ್ನ ಇರಿದು ತಾನೂ ಕೂಡ ಚಾಕುವಿನಿಂದ ಚುಚ್ಕೊಂಡಿದ್ದಾನೆ. ಅಕ್ಕ ಮತ್ತು ತಂದೆ ಸಾವನ್ನಪ್ಪಿದ್ದಾರೆ. ತಾಯಿ ಸ್ಥಿತಿ ಗಂಭೀರ ಆಗಿದೆ. ಆತನ ಸ್ಥಿತಿ ಕೂಡ ಗಂಭೀರ ಆಗಿದೆ. ಚಾಕು ಇರಿದಂಥ ವ್ಯಕ್ತಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇರುವಂತಹ ಸಾಯಿ ಮತ್ತು ಅವರ ತಾಯಿ ಸೌಜನ್ಯ ಅವರ ಸ್ಥಿತಿ ನೋಡ್ತಾ ಇದ್ದೀವಿ. ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಪ್ಪ ಸಂಪರ್ಕದಲ್ಲಿದ್ದಾರೆ. ಶರಣಪ್ಪ, ಅತಿ ದೊಡ್ಡ ದುರಂತ ಇದು, ಶೋಚನೀಯ ಸ್ಥಿತಿ ಇದು. ಆನ್ಲೈನ್ ಗೇಮ್ ವಿಚಾರಕ್ಕೆ ಈ ರೀತಿಯಾದಂಥ ಕೃತ್ಯ ನಡೆಯೋಕೆ ಸಾಧ್ಯನಾ? ಆಕ್ಚುಲ್ ಆಗಿ ಏನಾಗಿತ್ತು, ಯಾವ ಕಾರಣಕ್ಕಂತೆ? ಈಗ ಏನು ಗಂಗಾವತಿ ತಾಲೂಕಿನ ಹೊಸ ಅಯೋಧ್ಯೆ ಅನ್ನುವಂಥ ಒಂದು ಗ್ರಾಮ, ಆ ಗ್ರಾಮದಲ್ಲಿರುವಂತ ಇವರಿಗೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಆನ್ಲೈನ್ಗೆ ಹೆಚ್ಚು ಗೇಮ್ ಅನ್ನು ಆಡ್ತಾ ಇರುವಂತದ್ದು ಕಂಡು ಬರ್ತದೆ. ಆ ನಿಟ್ಟಿನಲ್ಲಿ ಈಗಿರುವ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರ ತಂದೆ, ತಾಯಿ ಮತ್ತು ಅವರ ಅಕ್ಕ ಆತನಿಗೆ ಆನ್ಲೈನ್ ಗೇಮ್ ಆಡಬಾರ್ದು ಅಂತ ಒಂದು ಮಾಹಿತಿ ಬುದ್ಧಿಯಾಗಿದ್ದು ಮತ್ತು ಅದಕ್ಕಾಗಿ ಆತ ಆಗಾಗ ಬೇರೆ ಬೇರೆ ಕಡೆಯಿಂದ ದುಡ್ಡನ್ನು ಕೇಳ್ತಿದ್ದ ಅನ್ನುವಂಥ ಕಾರಣಕ್ಕಾಗಿ ಈಗ ಆ ದುಡ್ಡು ಕೇಳಿದ್ದನ್ನು ಕೊಡದೇ ಇರುವಂತ ಕಾರಣಕ್ಕೆ ಮತ್ತು ಅದಕ್ಕೆ ಅವರು ಒಂದು ಸ್ವಲ್ಪ ಗದರಿಸಿ ಬೇದಿರುವಂತ ಕಾರಣಕ್ಕಾಗಿ ಆತ ತನ್ನ ಕುಟುಂಬಕ್ಕೆ ಅಂದ್ರೆ ತಾಯಿ, ತಂದೆ ಮತ್ತು ಅಕ್ಕನಿಗೆ ಚಾಕು ಇರಿದಿದ್ದಾನೆ ಮತ್ತು ಆದ ನಂತರ ತಾನು ಸಹ ಚಾಕುವನ್ನು ತೀರ್ಕೊಂಡಿದ್ದಾನೆ. ಈ ಸಂದರ್ಭದಲ್ಲಿ ಏನು ತಾಯಿ, ಅಕ್ಕ ಮತ್ತು ತಂದೆ ತೀರ್ಕೊಂಡಿದ್ರು. ಆದ್ರೆ ಆತನ ಗಾಯಗೊಂಡಿರೋ ಆತ ಮತ್ತು ಏನು ಅವರ ತಾಯಿಗೆ ಸ್ಥಿತಿ ಗಂಭೀರವಾಗಿದ್ದು ಅವರನ್ನ ಏನು ಬಳ್ಳಾರಿಯ ವಿಮ್ಸ್ಗೆ ದಾಖಲಾಗಿದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿ ಈ ಘಟನೆಯಲ್ಲಿ ಏನು ಇತ್ತೀಚಿನ ಯುವಕರು ಏನು ಆನ್ಲೈನ್ ಗೇಮ್ ನ ಒಳಗಾಗ್ತಾ ಇದ್ದಾರೆ. ಈ ಆನ್ಲೈನ್ ಗೇಮಿನಿಂದಲೇ ಇಂಥ ದುರಂತ ನಡೆದಿದೆ. ಇಂಥ ದುರಂತ ಇದು ಕೊಪ್ಪಳ ಜಿಲ್ಲೆ ಮಟ್ಟಿಗೆ ಇದೊಂದು ಏನು ಹೊಸ ಪ್ರಕರಣ. ಯಾಕಂದ್ರೆ ಈ ರೀತಿ ಆನ್ಲೈನ್ ಗೇಮ್ ನಲ್ಲಿ ಕೊಲೆ ಆಗುವಂತ ಹಂತಕ್ಕೆ ಬಂದಿದ್ದು ಇದು ಹೊಸ ಪ್ರಕರಣ. ಈ ನಿಟ್ಟಿನಲ್ಲಿ ಈಗಾಗಲೇ ಗಂಗಾವತಿ ಗ್ರಾಮೀಣ ಠಾಣೆಯವರು ಜೊತೆಗೆ ಕೊಪ್ಪಳ ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ ಈಗ ಏನು ಅಗತ್ಯ ಕ್ರಮಗಳನ್ನ ಕೈಗೊಳ್ತಾರೆ ಮತ್ತು ಕಾನೂನು ಕ್ರಮಗಳನ್ನ ಕೈಗೊಳ್ಳಲು ಸಿದ್ಧತೆ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಶರಣಪ್ಪ ಡೀಟೇಲ್ಸ್ಗೆ. ಆನ್ಲೈನ್ ಗೇಮ್ನ ಗೀಳಿಗೆ ಈ ರೀತಿಯಾದಂಥ ಒಂದು ದುರಂತ ನಡೆದು ಹೋಗಿದೆ. ಯಾವುದೋ ಒಂದು ಮೆಟ್ರೋ ಸಿಟಿ, ಹೈಟೆಕ್ ಸಿಟಿಯಲ್ಲಿ ನಡೆದಂತಹ ಘಟನೆ ಅಲ್ಲ ಇದು. ಕೊಪ್ಪಳದ ಬಳಿ ಇರುವಂತಹ ಅಯೋಧ್ಯ, ಹೊಸ ಅಯೋಧ್ಯ ಅನ್ನುವಂಥ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಅಲ್ಲಿಗೆ ಅಂದಾಜು ಮಾಡಬಹುದು ಈ ಆನ್ಲೈನ್ ಗೀಳು ಈ ಮುಂದುವರೆದಂತಹ ಸಿಟಿಗಳಲ್ಲಿ, ಮೆಟ್ರೋ ಸಿಟಿಗಳಲ್ಲಿ ಎಷ್ಟರ ಮಟ್ಟಿಗೆ ವ್ಯಾಪಕವಾಗಿ ಹರಡಿಕೊಂಡಿರಬಹುದು. ಈ ಆನ್ಲೈನ್ ಗೇಮ್ನ ಹುಚ್ಚಿಗೆ ಯುವಕರು ಯಾವ ರೀತಿಯಾಗಿ ಬಲಿ ಆಗ್ತಾ ಇರಬಹುದು ಅನ್ನೋದನ್ನ ಅಂದಾಜು ಮಾಡಬಹುದು ಈ ಘಟನೆಯನ್ನ ನೋಡ್ತಾ ಇದ್ರೆ. ಮೇಬಿ ಬೆಟ್ಟಿಂಗ್ ಕಟ್ಟೋದಕ್ಕೆ ಆನ್ಲೈನ್ ಗೇಮ್ಗಳಲ್ಲಿ ಈತ ದುಡ್ಡನ್ನ ಕೇಳ್ತಾ ಇದ್ದಂತೆ, ಪೀಡಿಸ್ತಾ ಇದ್ದಂತೆ ಮನೆಯಲ್ಲಿ. ಆನ್ಲೈನ್ ಗೇಮ್ ಆಡಬೇಡ ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ತಂದೆ, ತಾಯಿ ಮತ್ತು ಈತನ ಅಕ್ಕ ಬುದ್ಧಿ ಮಾತು ಹೇಳಿದ್ದಕ್ಕೆ ಈತ ಚಾಕು ತಗೊಂಡು ಎಲ್ಲರಿಗೂ ಚುಚ್ಚಿ ತಾನೂ ಕೂಡ ಚುಚ್ಕೊಂಡಿದ್ದಾನೆ. ಅಕ್ಕ ಮತ್ತು ತಂದೆ ಇಬ್ರು ಕೂಡ ಈಗಾಗಲೇ ಸಾವನ್ನಪ್ಪಿದ್ದಾರೆ. ತಾಯಿ ಸೌಜನ್ಯ ಮತ್ತು ಈತ ಸಾಯಿ, ಆತನ ವ್ಯಕ್ತಿ ಹೆಸರು ಸಾಯಿ, 18 ವರ್ಷ ಈತನಿಗೆ.